ಹಿರಿಯ ವಕೀಲ ಪಾಟಣ್ಕರ್ ಕಾಣೆ, ಪೊಲೀಸರ ನಿರ್ಲಕ್ಷ್ಯ, ವಕೀಲರ ಪ್ರತಿಭಟನೆ. 3 ದಿನಗಳಿಂದ ಅನುಮಾನಾಸ್ಪದವಾಗಿ ಕಾಣೆಯಾಗಿದ್ದ ಹಿರಿಯ ನ್ಯಾಯವಾದಿ ಸುಭಾಷ್ ಪಾಟಣ್ಕರ್ ಹುಡುಕಾಟದಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದ್ದನ್ನು ಖಂಡಿಸಿ ಅಥಣಿ ವಕೀಲರ ಸಂಘದ ಪದಾಧಿಕಾರಿಗಳು, ಸದಸ್ಯರು ಪೊಲೀಸ್ ಠಾಣೆಗೆ ಘೇರಾವ್ ಹಾಕಿ ಮತ್ತು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು. ಕೊಕಟ್ನೂರು ಗ್ರಾಮದವರಾದ ಹಿರಿಯ ನ್ಯಾಯವಾದಿ ಸುಭಾಷ್ ಪಾಟಣ್ಕರ್ ಹಲ್ಯಾಳ ಕೃಷ್ಣಾ ನದಿ ಸೇತುವೆ ಮೇಲೆ ದ್ವಿಚಕ್ರ ವಾಹನ ನಿಲ್ಲಿಸಿ ಅವರನ್ನು ಅಪಹರಿಸಿದ್ದಾರೋ ಅಥವಾ ನದಿಗೆ ಹಾರಿದಾರೋ ಗೊತ್ತಿಲ್ಲ ಮತ್ತು ಈ ಸಂಬಂಧ ಐಗಡಿ ಪೊಲೀಸ್ ಠಾಣೆಯಲ್ಲಿ ಅವರ ಮನೆಯವರು ದೂರು ಕೂಡ ದಾಖಲಿಸಿದ್ದಾರೆ. ಆದರೂ ಕೂಡ ಪೊಲೀಸ್ ಅಧಿಕಾರಿಗಳು ಇಂದಿನವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಇದ್ದುದರಿಂದ ನೂರಾರು ವಕೀಲರು ಬೀದಿಗಿಳಿದು ಹೋರಾಟ ಮಾಡಿದರು. ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಹಿರಿಯ ನ್ಯಾಯವಾದಿ ಕೆ. ವಣಜೋಳ, ಹಿರಿಯ ನ್ಯಾಯವಾದಿ ಸುಭಾಷ್ ಪಾಟಣ್ಕರ್ ವಿಷಯದಲ್ಲಿ ಅಥಣಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದು, ತಕ್ಷಣ ಸುಭಾಷ್ ಪಾಟಣ್ಕರ್ ಎಲ್ಲಿದ್ದಾರೋ, ಯಾವ ಸ್ಥಿತಿಯಲ್ಲಿದ್ದಾರೋ ಎನ್ನುವುದನ್ನು ತನಿಖೆ ಮಾಡಿ ಸುಖಾಂತ್ಯಗೊಳಿಸಬೇಕು ಅಂತ ಆಗ್ರಹಿಸಿದರು. ವಕೀಲರ ಸಂಘದ ಅಧ್ಯಕ್ಷ ನಿಂಗಪ್ಪ ಕೋಕಲೆ ಮಾತನಾಡಿ, ವಕೀಲರು ಕಾಣೆಯಾಗಿರುವ ವಿಷಯವನ್ನು ಇಲ್ಲಿಯವರೆಗೂ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ವಕೀಲರು ಬೀದಿಗಿಳಿದು ಹೋರಾಟ ನಡೆಸ್ತಾ ಇದ್ದು, ತಕ್ಷಣ ಪ್ರಕರಣವನ್ನು ಸುಖಾಂತ್ಯಗೊಳಿಸಬೇಕು ಅಂತ ಆಗ್ರಹಿಸಿದ್ರು. ನ್ಯಾಯವಾದಿ ಪ್ರಮೋದ ಹಿರೇಮನಿಯವರು ಕೂಡ ಮಾತನಾಡಿದ್ರು. ಸುಭಾಷ್ ಪಾಟಣ್ಕರ್ ಕಾಣೆಯಾದ ಪ್ರಕರಣದಲ್ಲಿ ತಕ್ಷಣ ಅಥಣಿ ಶಾಸಕ ಲಕ್ಷ್ಮಣ ಸವದಿಯವರು ಮಧ್ಯಪ್ರವೇಶ ಮಾಡಿ ಪೊಲೀಸರಿಗೆ ಆದೇಶ ನೀಡಿ ಪ್ರಕರಣ ಇತ್ಯರ್ಥಗೊಳಿಸಬೇಕು ಅಂತ ಆಗ್ರಹಿಸಿದ್ರು. ನ್ಯಾಯವಾದಿ ಶಶಿಕಾಂತ ಬಾಡಿಗೆ ಅವರು ಮಾತನಾಡಿ, ಹಿರಿಯ ನ್ಯಾಯವಾದಿ ಸುಭಾಷ್ ಪಾಟಣ್ಕರ್ ಕಾಣೆಯಾಗಿ 3 ದಿನಗಳು ಕಳೆದು ಹೋಗಿದ್ದು, ಅವರ ಮನೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸ್ ಅಧಿಕಾರಿಗಳು ಕ್ರೀಡಾಕೂಟದ ನೆಪದಲ್ಲಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಅವರು ತಕ್ಷಣ ಪ್ರಕರಣ ಇತ್ಯರ್ಥಗೊಳಿಸಬೇಕು, ಇಲ್ಲದೆ ಹೋದಲ್ಲಿ ಹೋರಾಟ ಮುಂದುವರಿಸಬೇಕಾಗುತ್ತದೆ ಅಂತ ಎಚ್ಚರಿಸಿದರು. ಇನ್ನು ನಂತರ ಮಾತನಾಡಿದ ಎಂ ಖೊಬ್ರಿ ಅವರು ಹಾಗೂ ಬಿಟಿ ಕಾಂಬ್ಳೆ, ಡಿಬಿ ಠಕ್ಕಣ್ ಅವರು ಕೂಡ ಮಾತನಾಡಿದರು. ಪ್ರತಿಭಟನೆಯಲ್ಲಿ ವಕೀಲರ ಸಂಘದ ಬಸವರಾಜ್ ಡಂಗಿ, ವಕೀಲರ ಸಂಘದ ಉಪಾಧ್ಯಕ್ಷರು ಎಂ ಖೊಬ್ರಿ, ಬಿಟಿ ಕಾಂಬ್ಳೆ, ಡಿಬಿ ಠಕ್ಕಣ್ ಅವರು, ಪಿಜೆ ಬಿಸುಗುಪ್ಪ, ಶಂಕರ ಮುಟ್ಟಪ್ಪಗೋಳ್, ಲೆನಿನಿ ಹಳಂಗಳಿ, ಎಎಸ್ ಹುಜಿಗೌಡರ್, ಎನ್ಕೆ ಪಾಟೀಲ್, ಬಿಬಿ ಬಿಸಲಾಪುರ್, ಶಾರದಾ ಕೊಟರ್ಮಠ್, ಸಂದೀಪ ಸಂಗೋರಾಮ್, ಮಿತೇಶ್ ಪಟ್ಟಣ್, ಸದಾಶಿವ ಕಾಂಬ್ಳೆ, ಸುನೀಲ್ ವಾಗ್ಮೋರೆ ಪಾಲ್ಗೊಂಡು ಮಾತನಾಡಿದರು. ವಕೀಲರ ಪ್ರತಿಭಟನೆಗೆ ಕನ್ನಡಪರ ಹೋರಾಟಗಾರರಾದ ಮಂಜುನಾಥ್ ಹೊಡಿಕಟ್ಟಿ, ಶಬ್ಬೀರ್ ಸಾತಬಚ್ಚೆ, ಅಣ್ಣಾ ಸಾಹೇಬ್ ತೆಲಸಂಗ, ಉದಯ್ ಮಖಾಣಿ ಬೆಂಬಲವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪೊಲೀಸರು ಕಿರುಕುಗೊಳಿಸಿದ ಇವತ್ತು ನಮ್ಮ ಸುಭಾಷ್ ಪಾಟಣ್ಕರ್ ಅಂತ ಹಿರಿಯ ವಕೀಲರು, ಮಾಜಿ ಉಪಾಧ್ಯಕ್ಷರು ಹಾಗೂ ರಾಜಕೀಯ ಧುರೀಣರು ಆದಂತಹ ಸುಭಾಷ್ ಪಾಟಣ್ಕರ್ ಅವರು ಮಂಗಳವಾರ ಸಾಯಂಕಾಲ 7 ಗಂಟೆಗೆ ತಮ್ಮ ಮನೆಯಿಂದ ಕಾಣೆಯಾಗಿದ್ದು, ಇದರ ಕುರಿತು ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು, ಅವರ ವಾಹನವು ಹಳ್ಯಾಳ ಬ್ರಿಡ್ಜ್ ಮೇಲೆ ಸಿಕ್ಕಿದ್ದು ಅವರು ಏನೋ ಒಂದು ಪ್ರಾಣಾಯಾಮ ಆಗಿದೆ ಅಂತ ನಮಗೆ ಸಂಶಯ ಉಂಟಾಗಿದ್ದು, ಅಥವಾ ಯಾರಾದರೂ ಅವರನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಸಂಶಯ ಉಂಟಾಗಿದ್ದು, ಅದರ ಕುರಿತು ತನಿಖೆ ಕೈಗೊಂಡು ಶೀಘ್ರ ಅವರನ್ನು ಹುಡುಕಿ ತರಬೇಕಂತ ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು. ಇಲ್ಲಿವರೆಗೂ 2 ದಿವಸ ಆದ್ರೂ ಆ ವ್ಯಕ್ತಿ ನಮಗೆ ಸಿಕ್ಕಿಲ್ಲ ಮತ್ತು ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಯಾಕಂದ್ರೆ ಅಲ್ಲಿ ವಾತಾವರಣ ನೋಡ್ಲಿಕ್ಕಾಗಿ ಈ ಸ್ಥಳೀಯ ಅಗ್ನಿ ಶಾಮಕ ದಳದವರು ಬರ್ತಾರೆ. 7 ಗಂಟೆ ತನಕ ಅಲ್ಲಿ ಬ್ರಿಡ್ಜ್ ಮೇಲೆ ವೀಕ್ಷಣೆ ಮಾಡ್ತಾರೆ, ಮತ್ತೆ ಅವ್ರು ಹೋಗ್ತಾರೆ. ಇದನ್ನ ಶೀಘ್ರವಾಗಿ ಒಂದು ತಹಶೀಲ್ದಾರ್ ಮೂಲಕ NDF ಒಂದು ಶೀಘ್ರ ದಳವನ್ನು ತರಿಸಿ ಅದನ್ನ ಶೀಘ್ರವಾಗಿ ತನಿಖೆ ಮಾಡಬೇಕು. ಅವ್ರು ಎಲ್ಲೇ ಇದ್ರೂ ಅವ್ರನ್ನ ನಮಗೆ ದೊರಕಿಸ್ಕೊಡ್ಬೇಕು ಅಂತ ನಾವು ಎಲ್ಲರೂ ಒಂದು
ಆಗ್ರಹ ಮಾಡಿದೀವಿ. ಯಾಕಂದ್ರೆ ಈ ರೀತಿ ನಿಷ್ಕಾಳಜಿತನವನ್ನ ಪೊಲೀಸ್ ಅಧಿಕಾರಿಗಳು ಮಾಡಬಾರ್ದು ಮತ್ತು ಇದ್ರ ಶೀಘ್ರಮುಖವಾಗಿ ಇದ್ರ ಕ್ರಮ ತೆಗೆದುಕೊಳ್ಬೇಕಂತ ನಾವು ಇವತ್ತಿನ ದಿವಸ ಒಂದು ದಿವಸ ಕೋರ್ಟ್ ಕಲಾಪದಿಂದ ಹೊರಗುಳಿದು ಈ ರೀತಿ ಪ್ರತಿಭಟನೆ ಮಾಡುವಂತ ಅವಕಾಶಕ್ಕೆ ಅನುವು ಮಾಡಿ ಕೊಡಬಾರ್ದು ಅಂತ ಹೇಳಿ ನಮಗೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ವಿನಂತಿ ಐತಿ. ಶೀಘ್ರವಾಗಿ ಈಗಿಂದೀಗಲೇ ಇವತ್ತ ಅದಕ್ಕೆ ಕಾರ್ಯೋನ್ಮುಖ ಆಗಬೇಕು ಅಂತ ಹೇಳಿ ನಮ್ಮ ವಕೀಲರ ಸಂಘದ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಕೆಲಸ ಚಾಲು ಮಾಡಿ ನಾವು ಹೋಗ್ತೀವಿ. ದಯಮಾಡಿ ಯಾರು ಯಾರು ಸುಭಾಷ್ ಪಾಟಲ್ಕರ್ ಅವರು ಮೊನ್ನಿನ ದಿವಸ ಸಾಯಂಕಾಲ 7 ಗಂಟೆಗೆ ಮನೆ ಬಿಟ್ಟು ಹೋಗಿದ್ದಾರೆ. ಇನ್ನೂ ತಕ್ಕ ಟ್ರೆಸ್ ಆಗ್ತಾ ಇಲ್ಲ. ಮತ್ತು ಅವರು ಮೋಟರ್ ಸೈಕಲ್ ಅವರು ಬ್ರಿಡ್ಜ್ನಾಗ ಮೋಟರ್ ಸೈಕಲ್ ಇದೆ, ಡಾಕ್ಯುಮೆಂಟ್ ಅದ, ಮೊಬೈಲ್ ಗಾಡಿ ಹಿಡ್ದಾರ ಅಂತ ಈಗ ನಮಗೆ ಮಾಹಿತಿ ಇದೆ. ಅದು ನಿನ್ನೆ ಏನಕ್ಕೆ ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಇನ್ನೇನು ಮಾಡಿಲ್ಲ. ತಹಸೀಲ್ದಾರ್ ಮಾತಾಡೀನಿ, ಇನ್ನು AC ಮಾತಾಡಬೇಕು. ಅರ್ಕಿ ಮಾತು ಹೇಳೋದು ಸರಿ ಆಗೋದಿಲ್ಲ. ಒಂದು ವ್ಯಕ್ತಿಯ ವಕೀಲರ ಜೀವದ ಪ್ರಶ್ನೆ, ಒಬ್ಬರು ಎಲ್ಲಿ ಹೋಗ್ಯಾರು, ಎಲ್ಲ ಕಿಡ್ನಾಪ್ ಆಗಿದ್ದಾರೋ, ಏನ ಇರಾಗ ಅದಾರೋ, ಎಲ್ಲಿ ಅದಾರೋ ಏನೂ ಗೊತ್ತಾಗ್ತಾ ಇಲ್ಲ. ಅವ್ರ ಮನೆಯೊಳಗ ಇವತ್ತು ದಿವಸ ಮದುವಿರುತ್ತೆ. ಇಂಥ ಒಂದು ಪರಿಸ್ಥಿತಿ, ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತೈತಿ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಅದಕ್ಕಾಗಿ ಒಂದು ದಿವಸ ವಕೀಲರು 2 ದಿನಗಳ ತಾಳ್ಮೆಯಿಂದ ನೋಡಿ ಒಂದು ದಿವಸ ನಾವು ಕಾರ್ಯಕಲಾಪದಿಂದ ಹೊರಗುಳಿದು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು. ಅದಕ್ಕೆ ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತೀವಿ. ನಾವು ವಿಶೇಷ ತಂಡ ಏನಪ್ಪ ಮಾಡಬೇಕು, ಮೇಲಾಧಿಕಾರಿಗಳು ಇಲ್ಲಿ ಬರಬೇಕು ಮತ್ತು ಕೂಡಲೇ ನಮಗೆ ಸಾಯಂಕಾಲ ಒಂದು ವಿರೂಪವನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಅಥಣಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರೇ, ಕಾರವಾರ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರೇ ಹಾಗೂ ಹಿರಿಯ ನ್ಯಾಯವಾದಿಗಳೇ ಹಾಗೂ ನನ್ನ ಸಹೋದ್ಯೋಗಿ ನ್ಯಾಯವಾದಿಗಳೇ ಹಾಗೂ ಮಹಿಳಾ ನ್ಯಾಯವಾದಿಗಳೇ ಹಾಗೂ ಅಥಣಿ ನಗರದ ಸಮಸ್ತ ನಾಗರಿಕರೇ, ಈಗ ಕಳೆದ 2 ದಿವಸಗಳಿಂದ ನಮ್ಮ ಅಥಣಿ ವಕೀಲರ ಸಂಘದ ಹಿರಿಯ ನ್ಯಾಯವಾದಿಯಾದಂಥ ಸುಭಾಷ್ ಪಾಟಲ್ಕರ್ ಅವರು ಹಳ್ಯಾಳ ಬ್ರಿಡ್ಜ್ ಹತ್ರ ಹೋಗಿ ಅವರ ಗಾಡಿಯನ್ನು ನಿಲ್ಲಿಸಿ ಅವರು ಕಾಣೆ ಆದಂಥ ವಿಷಯ ಇವತ್ತು ಅಥಣಿ ಪಟ್ಟಣದ ಎಲ್ಲ ಕಡೆನೂ ಕೂಡ ಇವತ್ತು ಚರ್ಚೆ ವಿಷಯ ಆಗಿದೆ. ಪೊಲೀಸರು ಇದುವರೆಗೆ ಯಾವುದೇ ಸರಿಯಾದ ತನಿಖೆಯನ್ನು ಮಾಡಿ ಅವರನ್ನು ಗುರುತಿಸುವಲ್ಲಿ ವಿಫಲ ಆಗಿದ್ದಾರೆ ಅನ್ನುವಂಥ ವಿಷಯವನ್ನು ಇಟ್ಟುಕೊಂಡು ನಾವು ಈ ಒಂದು ರಸ್ತಾರೋಪ ಮಾಡಿ ಇಲ್ಲಿ ಚಳವಳಿಯನ್ನು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಒಂದು ಸಭೆಯಲ್ಲಿ ನಾನು ಅಥಣಿ ಶಾಸಕರಿಗೆ ಕೇಳ್ತೇನೆ, ಅಥಣಿ ಶಾಸಕರೇ, ತಾವು ಯಾವುದರ ನಾಯಕರ ಮನೆಯಲ್ಲಿ ಒಂದು ಎಮ್ಮೆ ಇಳಿದ್ರು ಕೂಡ ತಾವಲ್ಲಿ ಹಾಜರಿರ್ತೀರಿ. ಒಂದು ಸಣ್ಣ ಪುಟ್ಟಕ್ಕೆ ಏನಾದರೂ ಒಂದು ಘಟನೆ ಆದ್ರೂ ತಾವಲ್ಲಿ ಹೋಗಿ ತಾವು ಏನೈತಿ ಅಲ್ಲಿ ಹಾಜರಿಯನ್ನು ಪಡಿಸ್ತೀರಿ. ಆದ್ರೆ ನಮ್ಮ ಅಥಣಿ ವಕೀಲರ ಸಂಘದ ಒಬ್ಬ ಹಿರಿಯ ಸದಸ್ಯ ಇವತ್ತು ಕಾಣೆಯಾಗಿ ಇವತ್ತು 3ನೇ ದಿವಸ ಇವತ್ತು ಚಾಲ್ತಿಯಲ್ಲಿ ಇದ್ರೂ ಕೂಡ ತಾವು ಯಾಕೆ ಏನೋ ಈಗ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದನ್ನ ನಾ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಅಥಣಿ ಶಾಸಕರಾದಂಥ ಸೌದಿ ಅವರೇ,
ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತದಲ್ಲಿದೆ. ತಮ್ಮ ಕೈಯಲ್ಲಿ ಇವತ್ತು ಹೋಮ್ ಮಿನಿಸ್ಟರ್, ಹೋಮ್ ಆಡಳಿತ ಕೂಡ ಇವತ್ತು ಗೃಹ ಇಲಾಖೆ ಕೂಡ ತಮ್ಮ ಕೈಯಲ್ಲಿದೆ. ತಾವು ಮನಸ್ಸು ಮಾಡಿದ್ರ 1 ತಾಸು ಒಳಗೆ ಈ ತನಿಖೆಯನ್ನ ಪೂರ್ಣಗೊಳಿಸಿ ವಕೀಲರು ಎಲ್ಲಿ ಸ್ಥಿತಿಯಲ್ಲಿದ್ದಾರ ಅನ್ನುವಂಥದ್ದನ್ನ ಕಂಡು ಹಿಡಿಲಿಕ್ಕೆ ತಮಗೇನೂ ಅಸಾಧ್ಯವಾದ ಕೆಲಸ ಇಲ್ಲ. ಆದರೂ ಕೂಡ ನಾ 15 ಶಾಸಕರನ್ನ ಇವತ್ತು ಈ ಸಭೆಯಲ್ಲಿ ತೀವ್ರವಾಗಿ ನಾ ಖಂಡನೆ ಮಾಡ್ತೀನಿ. ಅವ್ರು ಎಲ್ಲೇ ಇದ್ರೂ ಕೂಡ ಈ ಒಂದು ನಮ್ಮ ಹೋರಾಟಕ್ಕೆ ಅವರ ಬೆಂಬಲವನ್ನು ಕೊಡಬೇಕು. ಇವತ್ತು ಪೊಲೀಸರಿಗೆ ಅವರ ನಿರ್ದೇಶನವನ್ನು ಮಾಡಬೇಕು. ಇವತ್ತು ಪೊಲೀಸ್ ಸ್ಟೇಷನ್ ಎಲ್ಲ ಅವ್ರ ಕೈ ಒಳಗೆ ಇರೋದ್ರಿಂದ ಒಬ್ಬ ಅವ್ರ ಮನುಷ್ಯ ಯಾರಾದ್ರೂ ಒಬ್ರು ಸಣ್ಣ ಮನುಷ್ಯ ಸ್ಟೇಷನ್ಗೆ ತಂದ್ರೆ ಇಮಿಡಿಯೇಟ್ ಆಗಿ ಬೋರ್ಡ್ ಹಚ್ತೀರಿ. ಇವತ್ತು ಹಿರಿಯ ವಕೀಲರು ಇವತ್ತು ಕಾಣೆ ಆದ್ರೂ ಕೂಡ ಇವತ್ತು ಯಾಕೆ ತಾವು ಸ್ಪಂದನೆ ಮಾಡ್ತಾ ಇಲ್ಲ? ಅದಕ್ಕಾಗಿ ನಾವು ಇವತ್ತು ಶಾಸಕರಿಗೆ ನಾ ಈ ಮೂಲಕವಾಗಿ ನಾ ಇವತ್ತು ವಿನಂತಿ ಮಾಡ್ತೀನಿ. ನಮ್ಮ ಹಿರಿಯ ವಕೀಲರನ್ನ ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರ, ಅವ್ರದ್ದು ಏನ ಪರಿಸ್ಥಿತಿ ಇದೆ ಅನ್ನೋದನ್ನ ಪೊಲೀಸರಿಗೆ ನಿರ್ದೇಶನ ಮಾಡಿ ತೀವ್ರಗತಿಯಲ್ಲಿ ಅದನ್ನ ತನಿಖೆ ಮಾಡಿ ಅದನ್ನ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಅವ್ರು ಎಲ್ಲಿದ್ದಾರ ಅವ್ರನ್ನ ದೊರಕಿಸಿಕೊಡಬೇಕು ಅಂತ ಈ ಸಭೆಯಲ್ಲಿ ನಾನು ಬಹಳ ಕಳಕಳಿಯಿಂದ ನಾನು ಲಕ್ಷ್ಮಣ ಸವದಿ ಶಾಸಕರಿಗೆ ನಾನು ಇವತ್ತು ಮನವಿ ಮಾಡಿಕೊಳ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇವತ್ತು ನಮಗೆಲ್ಲ ಏನೈತಿ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ 15 ನಾಗರಿಕರಿಗೆ ನಾನು ವಂದನೆ ಹೇಳುತ್ತಾ, ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರು ಕೂಡ ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಸಾರ ಮಾಡ್ರಿ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ. ದಿನಗಳ ಹಿಂದೆ ಕಾಣೆಯಾಗಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಅತನಿ ಐಗಳಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಆಗಿದ್ದು, ಆದರೆ ಇಲ್ಲಿ ತನಕ 2 ದಿವಸ ಆದ್ರೂ ಸಹಿತ ಇಲ್ಲಿ ತನಕ ಅವರು ಎಲ್ಲಿ ಹೋದರು, ಏನಾಯಿತು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಅಧಿಕಾರಿಗಳು ವಿಫಲ ಆಗಿದ್ದು, ಆದ್ದರಿಂದ ಇವತ್ತು ನಾವು ಅತನಿ ವಕೀಲರ ಸಂಘದಿಂದ ಇವತ್ತು ನಾವು ತಕ್ಷಣ ಈ SP ಸಾಹೇಬರು ಇದ್ರೊಳಗೆ ಮುತುವರ್ಜಿ ವಹಿಸಿ ಒಬ್ಬ ವಕೀಲರಿಗೆ ಈ ರೀತಿ ಆದಾಗ ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನಮ್ಮದು ಕ್ರೀಡಾಕೂಟ ನಡೆದೈತಿ ಅಂತ ಹೇಳಿ ಬೇಜವಾಬ್ದಾರಿತನದಿಂದ ಇವತ್ತು ಹೊರಿಸ್ತಾ ಇದ್ದಾರೆ. ಆದ್ದರಿಂದ ಯಾಕೆ ತಕ್ಷಣ ಇದು ತನಿಖೆ ಆಗಬೇಕಂದ್ರೆ ಅವರಿಗೆ ಯಾರಾದರೂ ಅಪಹರಣ ಮಾಡಿ ಅವರ ಜೀವಕ್ಕೆ ಏನಾದರೂ ಅಪಾಯ ಮಾಡೋಕ್ಕಿಂತ ಮುಂಚೆ ನಾವು ಪತ್ತೆ ಹಚ್ಚಿದ್ರೆ ಅವರ ಜೀವನ ಉಳಿಸಿದಂಗೆ ಆಗ್ತೈತಿ. ಆದ್ದರಿಂದ ನಾವು ವಕೀಲರ ಸಂಘದ ಪರವಾಗಿ ಇವತ್ತು ಮಾನ್ಯ SP ಅವರಿಗೆ ತಮ್ಮ ಪತ್ರಿಕೆಗಳ ಮೂಲಕ ನಾನು ಮಾನ್ಯ SP ಅವರಿಗೆ ಏನು ಆಗ್ರಹ ಪಡಿಸ್ತಾ ಇದ್ದೀನಿ ಅಂತಂದರೆ, ಈ ತಕ್ಷಣ ಅವರು ಈ ಒಂದು ಸುಭಾಷ್ ಪಾಟನ್ಕರ್ ವಕೀಲರ ಒಂದು ಕಾಣೆ ಆಗಿದ್ದಂಥ ಪ್ರಕರಣವನ್ನು ತಕ್ಷಣ ಪತ್ತೆ ಹಚ್ಚದೇ ಇದ್ದರೆ ನಮ್ಮ ವಕೀಲರ ಸಂಘದಿಂದ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ ಅಂತಕ್ಕಂಥದ್ದನ್ನು ಎಚ್ಚರಿಕೆಯನ್ನು ಸಹಿತ ನಾವು ಈ ದಿನ ಕೊಡ್ತಾ ಇದ್ದೀವಿ. ಅಧಿಕಾರಿಗಳು ಬಂದು ಅದಕ್ಕೆ ಸ್ಥಾನಿಕ ಹೋಗಿ ಏನು ಸಮಸ್ಯೆ ಐತಿ, ಯಾವ ರೀತಿ ತನಿಖೆ ಮಾಡಬೇಕು ಇನ್ನೂ ತನ ಮಾಡಿಲ್ಲ. ಕೇವಲ ಅವರ ಅಗ್ನಿಶಾಮಕ ದಳದವ್ರು ಬಂದ ನೀರಿನೊಳಗೆ ಅದು ಯಾವ ಆಯಾಮದೊಳಗೆ ಇನ್ಕ್ವೈರಿ ಮಾಡಬೇಕು ಅದನ್ನು ತೀವ್ರತರವಾಗಿ ಮಾಡುವಲ್ರು 40 ದಿವಸ ನಡ್ಕೊಂಡ್ರಾಗಿದ್ದಂಥವ್ರು ಅಂಥವ್ರದ್ದು ತನಿಖೆ ತೀವ್ರವಾಗಿ ಆಗ್ಲಿಕ್ಕಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಇಲ್ಲಿ ತನೂ ಯಾರೂ ಹಿರಿಯ ಅಧಿಕಾರಿಗಳು ಅಲ್ಲಿ ಹೋಗಿ ಸ್ಥಾನಿಕವಾಗಿ ನೋಡ್ಯಾರೋ ಇಲ್ಲೋ ಅದು ಗೊತ್ತಾಗಿಲ್ಲ. ಅದಕ್ಕೆ ವಕೀಲರ ಸಂಘದವರು ನಾವು ತೀವ್ರತರವಾಗಿ ಇದನ್ನು ತನಿಖೆ ಮಾಡಿ ಜಲ್ದಿ ಸುಖಾಂತಿ ಮಾಡ್ಬೇಕಂತೇಳಿ ಇವತ್ತು ಕಲಾಪದಿಂದ ದೂರ ಉಳಿದು ಸ್ಟೇಷನ್ಗೆ ನಾವು ಮನವಿ ಮಾಡ್ಕೊಳಕ್ಕೆ ಬಂದೀವಿ. ಇವತ್ತಿನ ದಿವಸ ನಮ್ಮ ಹಿರಿಯ ವಕೀಲರಂತ ಸುಭಾಷ್ ಪಾಟನ್ಕರ್ ಅವರು 3 ದಿವಸದಿಂದ ಇದು ಮಂಗಳವಾರ ಸಾಯಂಕಾಲ 7 ಗಂಟೆಗೆ ಮನಿ ಬಿಟ್ಟಿದ್ದಾರೆ. ಮನಿ ಬಿಟ್ಟು ಈ ರೀತಿ ಮನಿ ಬಿಟ್ಟಾರ. ಅವರ ವಾಹನ ಹಳ್ಯಾಳ ಸರ್ಕಲ್ದ ಹಳ್ಯಾಳ ಪೂಲ್ ಬ್ರಿಡ್ಜ್ ಅಂತೀರ ನಡ್ಬರ್ಕ್ ನಿಂತಿದೆ. ಅದು ಫುಲ್ ಸಂಶಯಕ್ಕೆ ಕಾರಣ ಆಗಿದೆ. ಅದೇ ರೀತಿ ಈ ಸಂಶಯ ಕಾರಣದನ್ನು ಅವರ ಮನೆಯವರು ಒಂದು ಕಾಣೆಯಾಗಿದ್ದಾರೆ ಒಂದು ಪ್ರಕರಣವನ್ನು ಐಗಳಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದು. ಆದರೆ ಈ ದಾಖಲು ಮಾಡಿದಗಳನ್ನ ತ್ವರಿತಗತಿಯಾಗಿ ಒಂದು ಕಾರ್ಯಪ್ರವೃತ್ತ ಆಗಬೇಕಾಗಿತ್ತು. ಆದರೆ ಈ ಪೊಲೀಸ್ ಅಧಿಕಾರಿಗಳು ಯಾಕೋ ನಿರ್ಲಕ್ಷ್ಯ ತೋರಿಸ್ಯಾರ. ಯಾಕಂದ್ರೆ ಒಬ್ಬ SI ಮಾತ್ರ ಬಿಡ್ತಾರ. ಅಲ್ಲಿ ಫೈರ್ದವ್ರು 4 ಗಂಟೆ ತನಕ ಇರ್ತಾರೆ. 4 ಗಂಟೆ ಮುಂದೆ ಅವ್ರು ಏನು ಮಾಡ್ತಾರೆ, ತಮ್ಮ ಕೆಲಸಕ್ಕೆ ಹೋಗ್ತಾರೆ. ಮತ್ತು ಬೆಳಿಗ್ಗೆ 10 ಗಂಟೆಗೆ ಬರ್ತಾರೆ. ಈ ರೀತಿ ಇದು ಒಂದು ಏನಾದರೂ ಒಂದು ನಿಷ್ಕಾಳಜಿತನವನ್ನು ಧೋರಣೆ ಮಾಡ್ಯಾರ. ಇದಕ್ಕೆ ಸಂಬಂಧಪಟ್ಟ DC ಅವರು ಪೊಲೀಸ್ ಅಧಿಕಾರಿಗಳ ಮೇಲೆ ಹೈಯರ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತು CPI ಆಗಲಿ DYSP ಆಗಲಿ ಯಾವುದೇ ರೀತಿ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಇರೋಲ್ಲ, ಹೆಚ್ಚಿನ ವ್ಯಾಪ್ತಿಯನ್ನು ಬೆಳಗಾವಿಯಲ್ಲಿ ಕಳೀತಾರೆ. ಅದಕ್ಕೆ ಅವ್ರ ಮೇಲೂ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಸೂಕ್ತವಾಗಿ ಈ ವ್ಯಕ್ತಿ ಏನಾಗ್ಯಾರಲ್ಲ ತ್ವರಿತವಾಗಿ ಕ್ರಮ ತೆಗೆದುಕೊಳ್ಬೇಕು. ಕ್ರಮ ತೆಗೆದುಕೊಳ್ಳದೇ ಇದ್ದರೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಮಾಡಿ ತಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಗೃಹ ಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸಬೇಕಾಗ್ತೈತಿ. ಅದಕ್ಕೋಸ್ಕರ ಈಗಲೇ
CP ಅವರು DSP ಅವರು ತ್ವರಿತವಾಗಿ ಇಲ್ಲಿ ಆಗಮಿಸಿ ಆದಂಥ NDRF ಮತ್ತು ಯಾವ್ಯಾವ ಕಾರ್ಯ ಮಾಡಬೇಕಾಗೈತಲ್ಲ ಅದನ್ನು ಮುನ್ಸೂಚನೆಯಲ್ಲಿ ನಿಂತ್ಕೊಂಡು ಮಾಡ್ಬೇಕಂತೇಳಿ ನಮ್ಮ ವಕೀಲರ ಸಂಘದ ಎಲ್ಲರೂ ಅಭಿಪ್ರಾಯ ಐತಿ. 2 ದಿನಗಳಿಂದ ಒಬ್ಬ ಹಿರಿಯ ನ್ಯಾಯವಾದಿ ಕಾಣೆಯಾದರೂ ಕೂಡ ಅವರ ತನಿಖೆ ಮಾಡ್ತಕ್ಕಂಥ ಆಯಾಮ ನೋಡಿದರೆ ಅಲ್ಲ ರೀ, ಅಲ್ಲಿ ಹೊಳೆ ಮೇಲೆ ಅವ್ರ ಬೈಕ್ ನಿಂತಿದೆ. ಮಧ್ಯಾಹ್ನ ಆದರೆ ಒಂದು SDRF ಅಥವಾ NDRF ತಂಡಗಳನ್ನು ಇಳಿಸಿ ಇವರ ಮೂಲಕ ಆ ಒಂದು ತನಿಖೆಯನ್ನು ಕೈಗೊಳ್ಳಬೇಕು. ಇವರು ಹೋಗಿ ಫೈರ್ ಫೈಟರ್ನ ಓದಿ ವೆಹಿಕಲ್ ನಿಲ್ಲಿಸ್ತಾರೆ ಅಲ್ಲಿ. ವಿವಿಧ ರೀತಿಯಲ್ಲಿ ಅದು ತನಿಖೆ ಕೈಗೊಳ್ತಾ ಇಲ್ಲ. ಇವರು ಸ್ಪೋರ್ಟ್ಸಲ್ಲಿ ಉಳಿದಿದ್ದರಿಂದ ಯಾರೂ ಉನ್ನತ ಅಧಿಕಾರಿಗಳು ಇಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಈ ಒಂದು ತನಿಖೆಯನ್ನು ಅತ್ಯಂತ ಅವರು ಮಾನಸಿಕ ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಕಾಡ್ತಾ ಇದೆ. ದಯವಿಟ್ಟು ತಾವು ಇವತ್ತಿನ ಈಗಾಗಲೇ ಚುರುಕುಗೊಳಿಸಿ ಅತ್ಯಂತ ತ್ವರಿತಗತಿಯಾಗಿ ಒಂದು ಕಾಣೆಯಾಗಿರ್ತಕ್ಕಂಥ ನ್ಯಾಯವಾದಿಗಳನ್ನ ಹುಡುಕಿ ಕೊಡುವ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ವಕೀಲರ ಸಮುದಾಯದ ಒಕ್ಕೂರದಿಂದ ತಮಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀವಿ. ಸದಸ್ಯರೇ, ಆಮೇಲೆ ನಿನ್ನೆ ದಿವಸ ನಮ್ಮ ಸಂಘದ ಆತ್ಮೀಯ ಹಿರಿಯ ಸದಸ್ಯರಂತ ಸಾಯಂಕಾಲ 7 ಗಂಟೆಗೆ ಮೊನ್ನೆ ದಿವಸ ಸಾಯಂಕಾಲ 7 ಗಂಟೆಗೆ ಅವರ ಮದುವೆ ಕಾರ್ಯಕ್ರಮ ನಿಮಿತ್ತ ಮನೆಗೆ ಹೋಗಿ ಬರ್ತೀನಿ ಅಂತ ಉದ್ದೇಶದಿಂದ ಅವರು ಅತನಿಗೆ ಬಂದರು. ಅತನಿಗೆ ಹೋಗ್ತಾನೆ ಅಂತ ಹೇಳಿ ಬಂದಾಗ ಅವರು ಹಲ್ಯಾಳ ಮಾರ್ಗವಾಗಿ ಹೋಗುವಾಗ ಅವರ ಸೈಕಲ್ ಮುಟ್ರ ಹಲ್ಯಾಳ ಬ್ರಿಡ್ಜಲ್ಲಿ ಇರ್ತಿತ್ತು. ಅವರು ಹಲ್ಯಾಳ ಬ್ರಿಡ್ಜ್ ಹತ್ತಿರ ಅವ್ರ ಸೈಕಲ್ ಮೋಟರ್ ನಿಂತಾಗ ಅವ್ರ ಮೊಬೈಲು ಇನ್ನಿತರ ಡಾಕ್ಯುಮೆಂಟ್ಸ್ಗಳು ಅಲ್ಲಿ ಸಿಕ್ಕಾಗ ಆ ಸೈಕಲ್ ಮೋಟರ್ ನಿಂತಾಗ ಒಂದು ಸಂಶಯ ಪಟ್ಟು ಅವರ ಮನೆಯವ್ರಿಗೆ ಗೊತ್ತಾಗಿ ಆ ಮನೆಯವರು ಬಂದು ಪೊಲೀಸರಿಗೆ ಮುಖಾಂತರ ಇಂಟಿಮೇಷನ್ ಮಾಡಿ ಯಾರೋ ಒಬ್ಬರು ನಿರ್ಧಾರದಂಥ ಒಂದು 2 ವ್ಯಕ್ತಿಗಳು ಆ ಸೈಕಲ್ ಮೋಟರ್ ಓದಿದ್ರು. ಅಲ್ಲಿ ಹೋದಾಗ ಪೊಲೀಸರು ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರನ್ನ ನಿನ್ನೆ ತಂದಿದ್ದಾರೆ. ಆದರೂ ಸಹ ಈ ತನಿಖೆ ಮಿಸ್ಸಿಂಗ್ ಕಂಪ್ಲೇಂಟ್ ತೊಗೊಂಡಿದ್ದರಿಂದ ಈ ತನಿಖೆ ನಮಗೆ ಅವಶ್ಯಕತೆ ಐತಿ. ಯಾಕಂದ್ರೆ ಸುಮಾರು 36 ತಾಸು ಆಯ್ತು ನಮ್ಮ ವಕೀಲರೊಬ್ಬರು ಕಾಣೆಯಾಗಿದ್ದಾರೆ. ಆಫೀಸರ್ಸ್ ಯಾರು ಬಂದಾರ ಇನ್ನೂ ಈ ಆಫೀಸರ್ಸು CPI ಆಗಲಿ DSP ಆಗಲಿ PSI ಆಗಲಿ ಯಾವುದೇ ರೀತಿಯಿಂದ ಅದರ ಬಗ್ಗೆ ಕ್ರಮ ಕೈಗೊಳ್ಳದೆ ಕೇವಲ ಸಿಬ್ಬಂದಿಗಳ ಮುಖಾಂತರ ತನಿಖೆ ಮಾಡಕತ್ತಾರೆ. ಅದು ನಮಗೆ ತೃಪ್ತಿ ತಂದಿಲ್ಲ. ನಮ್ಮ DSP ಮತ್ತು CPI ಹಾಗೂ PSI ಬಂದು ತೀವ್ರವಾಗಿ ಅದನ್ನು ತನಿಖೆ ಕೈಗೊಳ್ಳಬೇಕು. ತನಿಖೆ ಕೈಗೊಂಡು ಮತ್ತು ಆ ನದಿಯಲ್ಲಿ ಅಥವಾ ಏನೋ ಒಂದು ಅನಾಹುತ ಆಗಿದ್ರೆ ಅದನ್ನು ಶೀಘ್ರವಾಗಿ ಸಾಕಷ್ಟು ಸಿಬ್ಬಂದಿಗಳ ಮುಖಾಂತರ ನದಿಯಲ್ಲಿ ಪರೀಕ್ಷೆ ಮಾಡ್ಬೋದು. ಆದರೂ ಈವರೆಗೆ ಯಾವುದೇ ರೀತಿಯಿಂದ ಅದನ್ನು ಕಾರ್ಯಾಚರಣೆಗೆ ತಂದಿಲ್ಲ. ಅದು ನಮಗೆ ತನಿಖೆ ತೀರಾ ಅವಶ್ಯಕತೆ ಇದ್ದಿದ್ದರಿಂದ ನಾವು ಇವತ್ತಿನ ದಿವಸ ಎಲ್ಲ ಹಿರಿಯರ ಸದಸ್ಯರು ಎಲ್ಲ ಮಾರ್ಗದರ್ಶನದಲ್ಲಿ ನಾವು ಇದನ್ನು ತೀವ್ರವಾಗಿ ತನಿಖೆ ಆಗಬೇಕು. ತನಿಖೆ ಆಗುವವರೆಗೆ ನಾವು ಇದನ್ನು ನಾವು ವಕೀಲರು ಎಲ್ಲರೂ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ CPI DSP ಬರುವವರೆಗೆ ನಾವು ಕೋರ್ಟ್ ಕಲಾಪದಿಂದ ದೂರ ಇಳಬೇಕಂತೇಳಿ ನಾವು ಇಲ್ಲಿ ನಮ್ಮ ಸಂಘದಲ್ಲಿ ಒಂದು ಟರ್ಮ್ ಪಾಸ್ NDRF ಕರ್ಸಿಲ್ಲ ಅಂದ್ರೆ ಹೆಂಗೆ ವಿಚಾರ ಮಾಡ್ಬೇಕಲ್ಲ. ಮತ್ತೆ ಸ್ಪೋರ್ಟ್ಸ್ ಹೋಗಿದ್ವಿ ಅಲ್ಲಿ ಹೋಗಿದ್ವಿ ಅದು ಇದನ್ನ ಹೇಳಕತ್ರ ಹೆಂಗೆ ಬೇಜವಾಬ್ದಾರಿತನ ಹೇಳಿಕೆ ಇದೆ. ಬೇಜವಾಬ್ದಾರಿತನದಿಂದ ಹೇಳೋದು ಬೇಡ ಆಗೈತ್ರಿ. ಇಲ್ಲಿ ಬರ್ಬೇಕಂತ ಅವ್ರು CPI ಸಾಹೇಬ್ರು ಬರಬೇಕು, DSP ಸಾಹೇಬ್ರು ಬರ್ಬೇಕು. ಅದರ ಉದ್ದೇಶ ಹೇಳ್ರಿ ನಾವು ರೆವಿನ್ಯೂ ಮಿನಿಸ್ಟರ್ ಮೀಟಿಂಗ್ ಮಾಡಿದ್ರು ಕೂಡಿಸಿ ನಾವು ಯಾಕೆ ಬಂದೀವಿ ನಿಮ್ಗೆ ಗೌರವ ಕೊಡೋ ಸಲುವಾಗಿ. ಯಾಕಂದ್ರೆ ಯಾರು ಇಲಾಖಾ ಮುಖ್ಯಸ್ಥರವರು ಅದು ಸಭೆ VC ನಡೆದ ನನಗೆ ಗೊತ್ತಾದ 5 ನಿಮಿಷಕ್ಕೆ ಬಂದಿದ್ದೆ. ನಾನು ಬೈಕ್ ಮೇಲೆ ಬಂದಿದ್ದೀನಿ. ಹೌದಾ? ಸೊ ನೀವು ಈಗ ಮಾತಾಡಿಸಿ ಆದಷ್ಟು ಬೇಗ ಒಂದು ನೀವು ನೀರಿನಾಗಡೆ ಸರ್ಚ್ ಮಾಡಿ ಸರ್ ಮಾಡಬೇಡಿ ಸರ್. ಯಾಕಂದ್ರೆ ರೀ ನೀರಾಗ ಬಿದ್ದಿದ್ರೆ 24 ಅವರ್ಸ್ ಬಾಡಿ ಮೇಲೆ ಬರ್ತಾರೆ. ಆದ್ರೂ ನೀರಿನಾಗ ಬಿದ್ದಿದ್ದು ಡೌಟ್ ಐತೆ ಸರ್. ಪೊಲೀಸರು ಈ ಆಂಗಲ್ದಾಗ ಎಲ್ಲ ಒಬ್ಬರು ಆಫೀಸರ್ ಇಲ್ಲಿ ಇದ್ರೊಳಗೆ ಮಾಡಿಸಲ್ಲ ಸರ್. ಈಗ ಸರ್ ನೋವ ಮತ್ತು ನಿಮ್ಮ ವಕೀಲರ ಮೇಲೆ ಇರುವಂಥ ಗೌರವಕ್ಕೆ ನಾವು ಆದಾಗ್ಯೂ ಕೂಡ ಯಾಕಂದ್ರೆ ಇದು ಇದೇ ರೀತಿಯಾಗಿ ಆದರೆ ಅಲ್ಲಿ ತೊಂದರೆ ಆಗ್ತದೆ ಅನ್ನೋ ಒಂದು ಉದ್ದೇಶಕ್ಕೆ ವಿಶೇಷ ಪ್ರಯತ್ನ ಮಾಡಕತ್ತಿದ್ದೀವಿ. ಮಾಡಿ ಅದನ್ನು ತರಿಸುವಂಥ ಒಂದು ವ್ಯವಸ್ಥೆ ಮಾಡೋಣ. ಅದನ್ನು ಮಾಡೋಣ. ಮತ್ತು ಇನ್ನೊಂದು ನಿಶ್ಚಿತ ಪಾಪ ತಮಗೂ ಇಲ್ಲ ನಮಗೂ ಇಲ್ಲ ಪೊಲೀಸರಿಗೂ ಇಲ್ಲ. ಈಗ ಆ ವ್ಯಕ್ತಿದು ಏನು ಅಂತ ಅದು ತನಿಖೆ ನಾವು DYSP ಅವ್ರಿಗೆ ಮಾತಾಡ್ತೀವಿ. ಏನೂ ಆಗಿಲ್ಲ ಸರ್.
ಆಗತ್ತಿಲ್ಲ ಯಾರು ಇಲ್ಲ ಅಂದ್ರೆ ಅದ ಪರಿಸ್ಥಿತಿ ಏನಾಗತ್ತೆ ಎಷ್ಟರ ಮಟ್ಟಿಗೆ ತನಿಖೆ ಮಾಡ್ತಾರೋ ನಮ್ದು 2 ತಾಸು ಮೇಲ್ಪಟ್ಟು ಮಾಡಿದ್ರು ಯಶಸ್ಸು ಸಿಕ್ಕಿಲ್ಲ ಅನ್ನೋ ಉದ್ದೇಶಕ್ಕೆ ನಮ್ಮದು SDRF ಹೆಡ್ ಇರ್ತಾರೆ ಒಬ್ಬರು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಅವ್ರ ಸರಿಗೆ ಮಾತಾಡಿದ್ದೀನಿ ನಾನು. ಒಂದು 10 ಜನದ ತಂಡ ಇದೆ, ಅದು 10 ಜನದ ತಂಡ ಇದೆ, ಒಂದು ಬೋಟ್ ಇರುತ್ತೆ ಸರ್. ಅದನ್ನು ಇಮಿಡಿಯೇಟ್ ಸರ್ ನೀವು ಕಳಿಸುವಂಥ ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ಈಗ ಒಂದೇ ನಿಮ್ಮ ಟೀಮ್ದವರು ಸರ್ಚ್ ಮಾಡ್ಲಿಕ್ಕತ್ತಂದ್ರೆ ತೊಂದರೆ, ಅಂದರೆ ನಮ್ಗೆ ಸಮಯ ಮಿತಿ ಜಾಸ್ತಿ ಆಗ್ತದೆ. ತಂಡ ಜಾಸ್ತಿ ಆದಂಗೆ ನಮಗೆ ಸಿಗುವಂಥ ಸಂಭವನೀಯತೆ ಜಾಸ್ತಿ ಆಗ್ತದೆ. ಆಲ್ರೆಡಿ ಕಮ್ಯುನಿಕೇಟ್ ಮಾಡಿದ್ದೀವಿ. ಅವರು ಈಗ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಅವರು ಅವ್ರ ರಾಜ್ಯಕ್ಕೆ ಮೆಸೇಜ್ ಕಳಿಸಿದ್ದಾರೆ. ಅಲ್ಲಿಂದ ಅಪ್ರೂವಲ್ ತೊಗೊಂಡು ಒಂದು ಅರ್ಧ ಗಂಟೆಯಲ್ಲಿ ನಿಮ್ಗೆ ನಾವು ಕನ್ಫರ್ಮ್ ಮಾಡ್ತೀವಿ. ಅದು ಅಲ್ಲಿಂದ ವಿತ್ ಲಾರಿಯಲ್ಲಿ ಆ ಟೀಮ್ ಬಿಟ್ಬಿಡ್ತದೆ. ಒಂದು ವಿಶೇಷ ತಮ್ಗೆ ನೋವು ನಮ್ಗೆ ಗಮನಕ್ಕೆ ಬಂದೈತೆ. ಯಾಕಂದ್ರೆ ಇಂಥ ಬಿಸಿಲಲ್ಲಿ ತಾವು ನಡು ಮಧ್ಯದಲ್ಲಿ ನಿಂತ್ಕೊಂಡು ಇತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಗೆ ವ್ಯವಸ್ಥೆ ಸಹಕಾರ ಕೊಡ್ತಾ ಇಲ್ಲ ಅನ್ನೋ ಭಾವನೆ ನಿಮ್ಮಲ್ಲಿ ಬಂದದ. ದಯಮಾಡಿ ಆ ಥರ ತಿಳ್ಕೊಳ್ಳೋದು ಬೇಡ. ನಿನ್ನೆ ಏನದು ಒಂದು ಈ ಥರ ಆಗಿದೆ ಅಂಥೇಳಿ PSI ಅವರು ಮಾತಾಡಿದ ಮೇಲೆ ಫೈರ್ ಸ್ಟೇಷನ್ ಆಫೀಸರ್ಗೂ ಮಾತಾಡಿದ ತಕ್ಷಣ ಬಂದು ಅಲ್ಲಿ ಫೈರ್ ರೆಸ್ಕ್ಯೂ ಟೀಮ್ ಒಂದು 8 ಜನದ ತಂಡ ಬೋಟ್ ಹಿಡ್ಕೊಂಡು ಎರಡೂ ಬದಿಯಲ್ಲಿ ಎಡಕ್ಕೆ ಬಲ್ಕು ನೋಡಿದ್ದಾರೆ, ಬ್ರಿಡ್ಜದ ಎಡಕ್ಕೆ ಬಲ್ಕು ನೋಡಿದ್ದಾರೆ. ಒಂದು ಸರ್ಚ್ ನಡೀತಾ ಇದೆ. ಸೊ ತಾವು ಹೇಳಿದಂಗೆ ಒಂದು NDRF ತಂದರೆ NDRF ಲಾಂಗ್ ಫಾರ್ಮ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಯಾವುದೇ ಪ್ರವಾಹ ಬಂದಾಗ ಅಲ್ಲ, ಅದು ಯಾವುದೇ ಆಗಲಿ ಸರ್, ಇದು ರಾಜ್ಯದಾಗಲಿ ವಿಪತ್ತು ಬಂದಾಗ ಅಂದರೆ ನಮ್ಮ ನೈಸರ್ಗಿಕ ವಿಪತ್ತು ಬಂದಾಗ ಅವು ಇಲ್ಲಿ ಇರ್ತವೆ, ಅವನ್ನು ನಾವು ಬಳಕೆ ಮಾಡ್ಕೋಬೋದು. ಉಳಿದ ಸಂದರ್ಭದಲ್ಲಿ ಲಭ್ಯ